ಬಸ್ಸು ನಾನು ಪ್ರೀತಿಸೋದು ಮಾತ್ರ ಫ್ಯಾನ್ಸು ದಾಸ ಅಂದ್ರೆ ದಾಸ ನಾನು ದೋಸ್ತಿ ನಿಭಾಯಿಸು ಫಸ್ಟ್ ಥಿಯೇಟ್ರಲ್ಲಿ ಡಮ್ಮಲ್ ಡಿಮ್ಮಿಲ್ ಸೌಂಡಿನಲ್ಲಿ ಸೆಲೆಬ್ರೇಷನ್ ಮಾಡೋರು ನಿಜ ಸೆಲೆಬ್ರಿಟೀಸ್ ಸಾಧನೆ ಮಾಡೋಣ ಕಷ್ಟಪಡೋಕೆ ಪ್ರೀತಿ ನಿಲ್ಲೋಣ ನಮ್ಮ ಭಾಷೆನೇ ನಮಗೆ ಪ್ರಧಾನ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಸೈಲೆಂಟ್ ಆಗಿ ಸಹಾಯ ಮಾಡಕ್ ನಿಂತ್ರೆ ಅದೇ ಅಲ್ವಾ ಸದ್ಗುಣ ಕೇಳ್ ಕತ್ತಮ್ ನಾಟಕ್ ಬಂದ್ ನೋ ಡಿಸ್ಕಷನ್ ಓನ್ಲಿ ಆಕ್ಷನ್ ನಾನು ಬರ್ತಿದ್ದೀನಿ ಚೀನಾ ನಾನು ಬರ್ತಿದ್ದೀನಿ 1 2 3 ಡಿ ಬಾಸ್ ಅಂದ್ರೆ ಕಿಕ್ಕು ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು ಕ್ರೇಜ್ಗೆ ಕಿಂಗು ವಾಟ್ ಯು ಪೀಪಲ್ ಆರ್ ಡೂಯಿಂಗು ಅನ್ನೋದೇ ಟ್ರೆಂಡಿಂಗು ಅಯ್ಯ ಅಂದ್ರೆ ಅಧಿಪತಿ ಬೃಂದಾವನದ ಸಾರಥಿ ಕರುನಾಡ ಭೂಪತಿ ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ ಜಾಗ ಯಾವುದೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ಕೊಳ್ಳೋ ಏಕೈಕ ನಟ ಕನ್ನಡದ ಕಲಾವಿದ ಕುರುಕ್ಷೇತ್ರದ ದುರ್ಯೋಧನ ಈ ಕಲಿಯುಗದ ಕರ್ಣ ಹಕ್ಕಿಗೆ ಭತ್ತ ಕವಚ ದಾನಕ್ಕೆ ದತ್ತ ಕವಚ ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ ಅವರು ಒಂದು ಶೆಲ್ಟು ವೈಟ್ ಶೆಲ್ಟು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡ್ರೆ ಒಂಚೂರು ಮೀಸೆ ಮೇಲೆ ಎತ್ಬಿಟ್ಟು ಒಂದು ರೌಂಡ್ ಹ್ಯಾಟ್ ಹಾಕೊಂಡ್ರೆ ಸೇಮ್ ಅವ್ರು ಭಗತ್ ಸಿಂಗ್ ತರನೇ ಕಾಣ್ತಾರೆ ಅದಕ್ಕೆ ಅವ್ರು ಅಂದ್ರೆ ನಮ್ಮವ್ರನ್ನೇ ನನಗೆ ಬಸ್ಸು ನಾನು ಪ್ರೀತಿಸೋದು ಮಾತ್ರ ಫ್ಯಾನ್ಸು ದಾಸ ಅಂದ್ರೆ ದಾಸ ನಾನು ದೋಸ್ತಿ ನಿಭಾಯಿಸು ಫಸ್ಟ್ ಥಿಯೇಟ್ರಲ್ಲಿ ಡಮ್ಮಲ್ ಡಿಮ್ಮಿಲ್ ಸೌಂಡಿನಲ್ಲಿ ಸೆಲೆಬ್ರೇಷನ್ ಮಾಡೋರು ನಿಜ ಸೆಲೆಬ್ರಿಟೀಸ್ ಸಾಧನೆ ಮಾಡೋಣ ಕಷ್ಟಪಡೋಕೆ ಪ್ರೀತಿ ನಿಲ್ಲೋಣ ನಮ್ಮ ಭಾಷೆನೇ ನಮಗೆ ಪ್ರಧಾನ ನೇರ ನುಡಿಗೆ ಹೇಳ್ತೀನಿ ಕೇಳೋಣ ಇದ್ರೆ ಕಳೆದ 2 ವರ್ಷ ಅಷ್ಟೇ ಇಲ್ಲಿ ಸಂಭ್ರಮಾಚರಣೆ ಇತ್ತು. ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ಕೂಡ ಮನೆ ಹತ್ರ ಬಂದಿದ್ರು. ಈ ವರ್ಷ ಅನುಪಸ್ಥಿತಿ ದರ್ಶನ್ ಸರ್ ಅವ್ರ ಮನೆ ಹತ್ರ ಇಲ್ಲ. ಎಷ್ಟು ಮಿಸ್ ಮಾಡ್ಕೊಂತೀರ ಅವ್ರನ್ನ, ಅವ್ರ ಕುಟುಂಬನ? ಇಲ್ಲೇ ಇದಾರಲ್ಲ ದರ್ಶನ್ ತುಂಬಾ ಮಿಸ್ ಮಾಡ್ಕೊಂತೀವಿ. ಈಗ ಅವ್ರ ಸ್ಥಾನದಲ್ಲಿ ಯಾರು ನೋಡೋದಕ್ಕೆ ಇಷ್ಟಪಡ್ತೀರಾ ನೀವು? ದರ್ಶನ್ ಅಂಕಲ್ ಅವ್ರ ಮಗನ ಅವಂಕಲ್ ಅವಣ್ಣ ವಿನೀಶ್ನ. ಈಗ ಅವರ ಹಳಿಮೆಯಾದ ಚಂದು ಆಗಿರ್ಬೋದು, ಯಾವ ತರ ನೋಡೋದಕ್ಕೆ ಇಷ್ಟಪಡ್ತೀರಾ? ಅಭಿಮಾನಿಗಳು ನೀವು ಯಾವ ತರ ಇದು ಮಾಡಕ್ ಹೋಗ್ತೀರಾ? ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವತ್ತಿನ ದಿನ ಈ ಕ್ಷಣದಲ್ಲಿ ದರ್ಶನ್ ಅಂಕಲ್ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದ್ದಾರೆ ಅಷ್ಟೇ. ಇದನ್ನ ಇನ್ನ ಅರ್ಥಪೂರ್ಣವಾಗಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಹೊತ್ತು ಹಿಡಿಯಲ್ಲ ಗ್ರಹಣ, ಯಾಕಂದ್ರೆ ಇಲ್ಲಿಂದಾನೆ ಬೀಳ್ತಾ ಇಲ್ವಾ ಅಭಿಮಾನಿಗಳ ಆಶಾ ಕಿರಣ. ಬಿಡುಗಡೆ ಅನ್ನೋದು ಗುಟ್ಟು ರಿಲೀಸ್ ಆದ್ರೆ ಹಚ್ತೀವಿ ನೋಡ್ರಿ ವೀರ ತಿಲಕದ ಬೊಟ್ಟು. ಶಿವರಾತ್ರಿ ಅಂದ್ರೇನೆ ಗ್ರ್ಯಾಂಡು ಸ್ವಂತ ಸಂಪನ್ನೆಲೆ ಕಟ್ಸಿಲ್ವ ಸೆಲೆಬ್ರಿಟೀಸ್ ಅನ್ನೋ ನಂದಿ ಬ್ರ್ಯಾಂಡು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ ಸೈಲೆಂಟ್ ಆಗಿ ಸಹಾಯ ಮಾಡಕ್ ನಿಂತ್ರೆ ಅದೇ ಅಲ್ವಾ ಸದ್ಗುಣ. ಕೇಳ್ ಕತ್ತಮ್ ನಾಟಕ್ ಬಂದ್ ನೋ ಡಿಸ್ಕಷನ್ ಓನ್ಲಿ ಆಕ್ಷನ್ ನಾನು ಬರ್ತಿದ್ದೀನಿ ಚೀನಾ ನಾನು ಬರ್ತಿದ್ದೀನಿ 1 2 3 ಡಿ ಬಾಸ್ ಅಂದ್ರೆ ಕಿಕ್ಕು ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು ಕ್ರೇಜ್ಗೆ ಕಿಂಗು ವಾಟ್ ಯು ಪೀಪಲ್ ಆರ್ ಡೂಯಿಂಗು ಅನ್ನೋದೇ ಟ್ರೆಂಡಿಂಗು ಅಯ್ಯ ಅಂದ್ರೆ ಅಧಿಪತಿ ಬೃಂದಾವನದ ಸಾರಥಿ ಕರುನಾಡ ಭೂಪತಿ ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ ಜಾಗ ಯಾವುದೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ಕೊಳ್ಳೋ ಏಕೈಕ ನಟ ಕನ್ನಡದ ಕಲಾವಿದ ಕುರುಕ್ಷೇತ್ರದ ದುರ್ಯೋಧನ ಈ ಕಲಿಯುಗದ ಕರ್ಣ ಹಕ್ಕಿಗೆ ಭತ್ತ ಕವಚ ದಾನಕ್ಕೆ ದತ್ತ ಕವಚ ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ ಸುಟ್ಟರ ಇಟ್ಟಿಗೆ ಗಟ್ಟಿ ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನೆ ಗಟ್ಟಿ ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ ಆನೆಗೆ ಎದುರು ಬರಬಾರ್ದು ಈ ಜಗ್ಗುನ ಎತ್ತರಾಕೊಂಬಾರ್ದು ಯಾಕಂದ್ರೆ ನಾನು ಇವಾಗಲೇ ಹೇಳ್ಬಿಡ್ತೀನಣ್ಣ ನನ್ಗಿರೋದು 2 ಮುಖ ಒಡೆಯ ಅಂದ್ರೆ ಅಭಿಮಾನ ಅಂಬರೀಷ ಅಂದ್ರೆ ಯಜಮಾನ ಥ್ಯಾಂಕ್ ಯು ಚಿನ್ನ ಹಲವಾರು ಕಲಾವಿದರುಗಳು ಜೊತೆಲಿದ್ರು. ಅವರು ಸಿನಿಮಾ ರಿಲೀಸ್ ಟೈಮಲ್ಲಿ ಕಲಾವಿದರ ಜೊತೆ ಇರಲಿಲ್ಲ. ಅವ್ರ ಬರ್ತಡೇಲ್ಲೂ ಕೂಡ ಎಲ್ಲೋ ಇಲ್ಲ ಅಂದ್ರೂ ಒಂದೆಲ್ಲೋ ಒಂದು ಹುಟ್ಟುಹಬ್ಬನ ಫ್ಯಾನ್ಸ್ ಜೊತೆ ಸೇರ್ಬೋದಾಯ್ತಲ್ವಾ? ಸೇರ್ಬೋದಾಗಿತ್ತು, ಬಟ್ ಇವಾಗಿನ ಪರಿಸ್ಥಿತಿ ಆ ಥರ ಇದೆ ಅಷ್ಟೇ. ಯಾಕೆ ಅವ್ರ ಜೊತೆ ಕೆಲವು ನಟರು ಅವ್ರ ಜೊತೆ ಬೆಳೆದೆ ಅವರಿಂದ ನನಗೆ ಸಿನಿಮಾ ಚಾನ್ಸ್ ಸಿಕ್ತು ಅನ್ನೋದು ಒಂದು ಗಜಪಡೆ ಟೀಮ್ ಎಲ್ಲ ಕಟ್ಕೊಂಡಿರೋ ಅವರೆಲ್ಲ ಎಲ್ಲೋದ್ರು ಏನಾದ್ರು ಅದೇ ಇವಾಗಿನ ಪರಿಸ್ಥಿತಿ ಹಂಗಾಡಿಸ್ತಾ ಇದೆ. ಕಾಲ ಹಿಂಗಾಡಿಸ್ತಾ ಇದೆ ಅದಕ್ಕೆ ಬರುತ್ತೆ ಟೈಮ್ ಕಾಯ್ಬೇಕಷ್ಟೇ ಟೈಮ್ ಬರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.